1 ಅರಸುಗಳು ಅಧ್ಯಾಯ 7. ಇದಲ್ಲದೆ ಅವನು 10 ತಾಮ್ರದ ಪೀಠಗಳನ್ನು ಮಾಡಿದನು. ಪ್ರತಿಯೊಂದು 4 ಮೊಳ ಉದ್ದ, 4 ಮೊಳ ಅಗಲ, 3 ಮೊಳ ಎತ್ತರ ಇತ್ತು. ಅವುಗಳನ್ನು ಮಾಡಿದ ವಿಧಾನವು ಹೇಗೆಂದರೆ, ಅವುಗಳಲ್ಲಿ ನಿಲುವು ಪಟ್ಟಿಗಳಿಂದ ಕೂಡಿದ ಅಡ್ಡಪಟ್ಟಿಗಳಿದ್ದವು. ಆ ಅಡ್ಡಪಟ್ಟಿಗಳ ಮೇಲೆ ಸಿಂಹ, ಹೋರಿ, ಕೆರೂಬಿ ಇವುಗಳ ಚಿತ್ರಗಳಿದ್ದವು. ನಿಲುವು ಪಟ್ಟಿಗಳಿಗೂ ಇದೇ ಅಲಂಕಾರವಿತ್ತು. ಸಿಂಹ, ಹೋರಿ ಇವುಗಳ ಮೇಲೂ ಕೆಳಗೂ ತೋರಣ ಚಿತ್ರಗಳಿದ್ದವು. ಪ್ರತಿಯೊಂದು ಪೀಠಕ್ಕೆ 4 ತಾಮ್ರದ ಗಾಲಿಗಳು, ಅಚ್ಚುಗಳು ಇದ್ದವು. ಪ್ರತಿಯೊಂದು ನಿಲುವು ಪಟ್ಟಿಯ ಮೇಲಣ ತುದಿಯಲ್ಲಿ ಎರಕ ಹೊಯ್ದ ತಾಮ್ರದ ಹಿಡಿಗಳಿದ್ದವು. ಅವು ಪೀಠದ ಮೇಲಣ ಗಂಗಾಳವನ್ನು ಹಿಡಿಯುತ್ತಿದ್ದವು. ಅವುಗಳ ಹೊರಮೈಗೆ ತೋರಣ ಚಿತ್ರಗಳಿದ್ದವು. ಗಂಗಾಳವನ್ನು ಇಡುವುದಕ್ಕೋಸ್ಕರ ಪೀಠದ ಮೇಲಿನ ಭಾಗದಲ್ಲಿ 1 ಅಥವಾ 1.5 ಮೊಳ ಎತ್ತರವಾದ ಬಾಯಿತ್ತು. ಚಕ್ರಾಕಾರವಾಗಿರುವ ಈ ಬಾಯಿಯು 1.5 ಮೊಳ ಅಗಲವಾಗಿತ್ತು. ಇದರ ಮೇಲೆಯೂ ಚಿತ್ರಗಳಿದ್ದವು. ಇದಕ್ಕೆ ಆಧಾರವಾದ ಅಡ್ಡಪಟ್ಟಿಗಳು ಚಕ್ರಾಕಾರವಾಗಿರದೆ ಚತುಷ್ಕೋಣದವುಗಳಾಗಿದ್ದವು. ಮೇಲೆ ಕಂಡ 4 ಗಾಲಿಗಳು ಅಡ್ಡಪಟ್ಟಿಗಳ ಕೆಳಗಿದ್ದವು. ಇರಸು ಪೀಠವೂ ಅಖಂಡವಾಗಿದ್ದವು. ಪ್ರತಿಯೊಂದು ಗಾಲಿಯೂ 1.5 ಮೊಳ ಎತ್ತರವಿತ್ತು. ಅವು ಸಾಧಾರಣವಾದ ಬಂಡಿಗಳ ಗಾಲಿಗಳಂತೆಯೇ ಇದ್ದವು. ಆದರೆ ಅವುಗಳ ಕಟ್ಟು, ಅರ, ಕುಂಭ ಇವುಗಳೂ ಅವುಗಳಿಗೆ ಸಂಬಂಧಪಟ್ಟ ಇರಸು ತಾಮ್ರದವುಗಳು. ಪ್ರತಿಯೊಂದು ಪೀಠದ ತುದಿಯಲ್ಲಿದ್ದ 4 ಹಿಡಿಗಳು ಪೀಠದೊಡನೆ ಅಖಂಡವಾಗಿದ್ದವು. ಪೀಠದ ಮೇಲಣ ಭಾಗದಲ್ಲಿದ್ದ ಚಕ್ರಾಕಾರವಾದ ಬಾಯಿಯು 1/2 ಮೊಳ ಎತ್ತರವಾಗಿತ್ತು. ಪೀಠದ ಮೇಲಿನ ಭಾಗದಲ್ಲಿದ್ದ ಹಿಡಿಗಳು, ಅಡ್ಡಪಟ್ಟಿಗಳು ಅದರೊಡನೆ ಅಖಂಡವಾಗಿದ್ದವು. ಅಡ್ಡಪಟ್ಟಿಗಳಿಗೂ ಹಿಡಿಗಳ ಹೊರಮೈಗೂ ಸ್ಥಳವಿದ್ದ ಪ್ರಕಾರ ಕೆರೂಬಿ, ಸಿಂಹ, ಖರ್ಜೂರ ವೃಕ್ಷ ಇವುಗಳ ಚಿತ್ರಗಳನ್ನು, ಈ ಚಿತ್ರಗಳ ಸುತ್ತಲೂ ತೋರಣ ಚಿತ್ರಗಳನ್ನು ಮಾಡಿದನು. ಲೋಹಗಳನ್ನು ಒಂದೇ ಸಾರಿ ಕರಗಿಸಿ ಆ 10 ಪೀಠಗಳನ್ನು ಮಾಡಿದನು. ಅವುಗಳ ಆಕಾರವೂ ಅಳತೆಯೂ ಒಂದೇ. ಇದಲ್ಲದೆ ಅವನು 40 ಬತ್ ನೀರು ಹಿಡಿಯುವ 4 ಮೊಳ ಅಗಲವಾದ 10 ಗಂಗಾಳಗಳನ್ನು ಮಾಡಿ ಪ್ರತಿಯೊಂದು ಪೀಠದ ಮೇಲೆ ಒಂದೊಂದನ್ನು ಇಟ್ಟನು. 5 ಪೀಠಗಳನ್ನು ದೇವಾಲಯದ ಬಲಗಡೆಯಲ್ಲಿಯೂ 5 ಪೀಠಗಳನ್ನು ಎಡಗಡೆಯಲ್ಲಿಯೂ ಇಟ್ಟನು. ಸಮುದ್ರವೆನಿಸಿಕೊಳ್ಳುವ ಪಾತ್ರೆಯನ್ನು ದೇವಾಲಯದ ಬಲಗಡೆಯಲ್ಲಿ, ಅಂದರೆ ಪ್ರಾಕಾರದ ಆಗ್ನೇಯ ದಿಕ್ಕಿನಲ್ಲಿರಿಸಿದನು. ಇದಲ್ಲದೆ ಹೀರಾಮನು ಬಟ್ಟಲುಗಳನ್ನೂ ಸಲಿಕೆಗಳನ್ನೂ ಬೋಗುಣಿಗಳನ್ನೂ ಮಾಡಿದನು. ಅವನು ಸೊಲೊಮೋನನ ಅಪ್ಪಣೆಯಂತೆ ದೇವಾಲಯಕ್ಕೋಸ್ಕರ ಮಾಡಿದ ಒಟ್ಟು ಸಾಮಾನುಗಳು ಯಾವುವೆಂದರೆ, 2 ಕಂಬಗಳು, ಅವುಗಳ ಮೇಲಿನ 2 ಕುಂಭಗಳು, ಕುಂಭಗಳ ಮೇಲೆ ಹಾಕುವುದಕ್ಕೋಸ್ಕರ 2 ಜಾಲರಿಗಳು, ಜಾಲರಿಗಳ ಮೇಲೆ 2 ಸಾಲಾಗಿ ಸಿಕ್ಕಿಸುವುದಕ್ಕೋಸ್ಕರ ತಾಮ್ರದ 400 ದಾಳಿಂಬ ಹಣ್ಣುಗಳು, 10 ಪೀಠಗಳು, ಅವುಗಳ ಮೇಲಿದ್ದ 10 ಗಂಗಾಳಗಳು, ಸಮುದ್ರವೆನಿಸಿಕೊಳ್ಳುವ ಪಾತ್ರೆಯು, ಅದನ್ನು ಹೊರುವ 12 ಎರಕದ ಹೋರಿಗಳು, ಹಂಡೆ, ಸಲಿಕೆ, ಬೋಗುಣಿಗಳು ಇವೆ. ಹೀರಾಮನು ಅರಸನಾದ ಸೊಲೊಮೋನನ ಅಪ್ಪಣೆಯಂತೆ ಯೆಹೋವನ ಆಲಯಕ್ಕೋಸ್ಕರ ಈ ಎಲ್ಲ ಸಾಮಾನುಗಳನ್ನು ಒಪ್ಪಹಾಕಿದ ತಾಮ್ರದಿಂದ ಮಾಡಿದನು. ಅರಸನು ಯೋರ್ದನಿನ ತಗ್ಗಿನಲ್ಲಿ ಸುಕ್ಕೋತಿಗೂ ಚಾರೆತಾನಿಗೂ ಮಧ್ಯದಲ್ಲಿರುವ ಮಣ್ಣು ನೆಲದಲ್ಲಿ ಎರಕ ಹೊಯ್ಯಿಸಿದನು. ಸೊಲೊಮೋನನು ತಾನು ಮಾಡಿಸಿದ ಸಾಮಾನುಗಳು ಅನೇಕವಾಗಿದ್ದರಿಂದ ಅವುಗಳ ತಾಮ್ರದ ತೂಕವು ಎಷ್ಟೆಂಬುದನ್ನು ಗೊತ್ತು ಮಾಡಲಾರದವನಾದನು. ಸೊಲೊಮೋನನು ಯೆಹೋವನ ಆಲಯಕ್ಕೋಸ್ಕರ ಮಾಡಿಸಿದ ಒಳಗಿನ ಸಾಮಾನುಗಳು ಯಾವುವೆಂದರೆ, ಬಂಗಾರದ ಧೂಪವೇದಿಯು, ನೈವೇದ್ಯವಾದ ರೊಟ್ಟಿಗಳನ್ನಿಡುವುದಕ್ಕಾಗಿ ಬಂಗಾರದ ಮೇಜು, ಮಹಾಪರಿಶುದ್ಧ ಸ್ಥಳದ ಎದುರಿಗೆ ಎಡಗಡೆಯಲ್ಲಿಯೂ ಬಲಗಡೆಯಲ್ಲಿಯೂ 5 ಇಡುವುದಕ್ಕೋಸ್ಕರ ಚೊಕ್ಕ ಬಂಗಾರದಿಂದ ಮಾಡಿದ ಪುಷ್ಪಾಲಂಕಾರವುಳ್ಳ 10 ದೀಪಸ್ತಂಭಗಳು, ಬಂಗಾರದ ಹಣತೆ ತಂಡಸ್ಸುಗಳು, ಚೊಕ್ಕ ಬಂಗಾರದ ಬಟ್ಟಲುಗಳು, ಕತ್ತರಿಗಳು, ಬೋಗುಣಿಗಳು, ಧೂಪಾರತಿಗಳು, ಅಗ್ಗಿಷ್ಟಿಗೆಗಳು, ದೇವಾಲಯದ ಮಹಾಪರಿಶುದ್ಧ ಸ್ಥಳವೆನಿಸಿಕೊಳ್ಳುವ ಗರ್ಭಗೃಹದ ಕದಗಳಿಗೂ ಪರಿಶುದ್ಧ ಸ್ಥಳದ ಕದಗಳಿಗೂ ಇರುವ ಬಂಗಾರದ ತಿರುಗಣಿಗಳು ಇವೆ. ಅರಸನಾದ ಸೊಲೊಮೋನನು ಯೆಹೋವನ ಆಲಯಕ್ಕೋಸ್ಕರ ಬೇಕಾದ ಎಲ್ಲ ಸಾಮಾನುಗಳನ್ನು
ಸಿದ್ಧ ಮಾಡಿಸಿದ ನಂತರ ತನ್ನ ತಂದೆಯಾದ ದಾವೀದನು ಯೆಹೋವನಿಗೆ ಹರಕೆ ಹೊತ್ತು ಪ್ರತಿಷ್ಠಿಸಿದ ಬೆಳ್ಳಿ ಬಂಗಾರವನ್ನು ಸಾಮಾನುಗಳನ್ನು ದೇವಾಲಯದ ಭಂಡಾರಕ್ಕೆ ಸೇರಿಸಿದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ ಮೊದಲನೇ ಅರಸುಗಳ ಗ್ರಂಥ, ದ ಫಸ್ಟ್ ಬುಕ್ ಆಫ್ ಕಿಂಗ್ಸ್, ಚಾಪ್ಟರ್ 7. 7ನೇ ಅಧ್ಯಾಯ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಅದನ್ನು 2 ಭಾಗವನ್ನಾಗಿ ಮಾಡಿ ಅಧ್ಯಯನ ಮಾಡಿಕೊಳ್ತಿದ್ದೇವೆ. 7ನೇ ಅಧ್ಯಾಯದ ಮೊದಲು 26 ವಚನಗಳು ಒಂದು ಭಾಗ ಮತ್ತು 27ರಿಂದ ಮತ್ತು 51 ವಚನಗಳವರೆಗೆ ಇರುವಂಥ ಭಾಗದಲ್ಲಿ 2ನೇ ಭಾಗವಾಗಿ ನಾವು ಅಧ್ಯಯನ ಮಾಡಿಕೊಳ್ತಿದ್ದೇವೆ. 6ನೇ ಅಧ್ಯಾಯದಲ್ಲಿ ಆಲಯ ಕಟ್ಟಲಾಯಿತು. ಸೊಲೊಮೋನನು ದೇವರ ಆಲಯವನ್ನು ಅಥವಾ ಯೆಹೋವನಿಗೋಸ್ಕರವಾಗಿ ಯೆಹೋವನ ಆಲಯವನ್ನು ಕಟ್ಟಿದನು. ಹೌದು, ಆಲಯ ಆತನ ಹೆಸರೇ ಇದೆ. ಯಾರಿಗೋಸ್ಕರ? ಅದನ್ನು ದೇವರಿಗೋಸ್ಕರನೇ. ಅನಂತರ ದೇವರಿಗೋಸ್ಕರವಾಗಿ ದೇವಜನರು ಹೋಗುವಂಥ, ಸೇರುವಂಥ, ಯಜ್ಞವರ್ಪಿಸುವಂಥ ಒಂದು ಸ್ಥಳ ಈ ಆಲಯವಾಗಿರ್ತದೆ. ಹೌದು, ಈ 6ನೇ ಅಧ್ಯಾಯದಲ್ಲಿ ಆಲಯವನ್ನು ಕಟ್ಟುವುದಕ್ಕೆ ಸೊಲೊಮೋನನು 7 ವರ್ಷ ತಕ್ಕೊಂಡ. ಆದರೆ ಸೊಲೊಮೋನನು ತನ್ನ ಅರಮನೆಯನ್ನು ಕಟ್ಟುವುದಕ್ಕೆ 13 ವರ್ಷ ತಕ್ಕೊಂಡಂಥ 7ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 7ನೇ ಅಧ್ಯಾಯದಲ್ಲಿ 1ರಿಂದ 26 ವಚನಗಳಲ್ಲಿ ಸೊಲೊಮೋನನು ಹೀರಾಮನನ್ನು ತೂರ್ ಎಂಬ ಪಟ್ಟಣದಿಂದ ಕರೆಸಿಬಿಟ್ಟು ಅವನ ಮುಖಾಂತರವಾಗಿ ಈ ತಾಮ್ರ ಕೆಲಸದಲ್ಲಿ ಅವನು ಭಾಳ ಸ್ಪೆಷಲಿಸ್ಟ್ ಆಗಿರ್ತಾನೆ ರೀ. ಬೈಬಲ್ನಲ್ಲಿ ತಾಮ್ರ ಬಂದು ಜಡ್ಜ್ಮೆಂಟ್, ನ್ಯಾಯ ತೀರ್ಪಿಗೆ ಅದು ಸಾಂಕೇತಿಕವಾದ, ಸಿಂಬಾಲಿಕ್ ಆಗಿ ಇರುವಂಥದ್ದು. ಯಾಕಂದರೆ ಅರಣ್ಯಕಾಂಡ 21 ನಂಬರ್ಸ್ 21 ಅದರಲ್ಲಿ ತಾಮ್ರ ಸರ್ಪ. ಭಾಳ ಜನರಿಗೆ ಯೋಹಾನ 3:16 ಗೊತ್ತು. ದೇವ್ರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಯೋಹಾನ 3:16. ಆದರೆ ಯೋಹಾನ 3:15 ಏನಿದೆ ಅಂತ ಹೇಳಿದರೆ ತಾಮ್ರ ಸರ್ಪದ ಬಗ್ಗೆ ಇದೆ. ಅರಣ್ಯಕಾಂಡ 21ರಲ್ಲಿ ಯಾವ ರೀತಿಯಾಗಿ ತಾಮ್ರ ಸರ್ಪವನ್ನು ಮೋಶೆ ಎತ್ತಿದಾಗ ಅದನ್ನು ನೋಡಿದಂಥವರಿಗೆ ಏನಾಯಿತು? ರಕ್ಷಣೆ ಆಯಿತು, ಕ್ಷಮೆ ಆಯಿತು, ಸ್ವಸ್ಥತೆ ಆಯಿತು, ಇನ್ನೊಂದು ಜೀವ ಸಿಕ್ತು. ಹೌದು, ಅಂಥ ಒಂದು ಅನುಭವ ಆ ತಾಮ್ರ ಸರ್ಪದಿಂದ ಆಯಿತು. ಆದ ಕಾರಣ ತಾಮ್ರದಲ್ಲಿ ಸ್ಪೆಷಲಿಸ್ಟ್ ಆಗಿ ನಿಪುಣನಾಗಿ ಇದ್ದಂಥವನು ಈ ಹೀರಾಮನು ನಫ್ತಾಲಿ ಕುಲದ ಒಬ್ಬ ವಿಧವೆಯಲ್ಲಿ ಹುಟ್ಟಿದಂಥವನು. ಇವನು ಜಾಣಾಗಿದ್ದ, ನಿಪುಣನಾಗಿದ್ದ, ಅನುಭವಶಾಲಿ. ಆದ ಕಾರಣ ಕಿಂಗ್, ರಾಜನೇ ಹೋಗ್ಬಿಟ್ಟು, ರಾಜನೇ ಕರಿಬೇಕಂದ್ರೆ ಹೋಗ್ಬಿಟ್ಟಲ್ಲ, ರಾಜನೇ ಕರೆ ಕಳಿಸ್ಬೇಕಾದ್ರೆ, ಹಾಗಾದರೆ ಇವನು ಭಾಳ ವಿಶೇಷವಾದಂಥ ವ್ಯಕ್ತಿಯಾಗಿರಬೇಕು. ಅವನನ್ನು ಇಟ್ಕೊಂಡು ಅರಮನೆಗೆ ಬೇಕಾದಂಥ ಅನೇಕ ವಿಷಯಗಳನ್ನು ಕಟ್ತಾ ಇದ್ದಾರೆ. ಅದರಲ್ಲಿ ಸ್ಪೆಷಲಾಗಿ 2 ಕಂಬಗಳನ್ನು ಅವನು ನಿಲ್ಲಿಸ್ತಾನೆ ರೀ. ಒಂದು ಕಂಬಕ್ಕೆ ಹೆಸರು ಏನಂದರೆ ಯಾಕೀನ್, ಇನ್ನೊಂದು ಕಂಬಕ್ಕೆ ಹೆಸರು ಬೋವಜ್. ಯಾಕೀನ್ ಅಂದರೆ ಯೆಹೋವನು ಸ್ಥಿರಪಡಿಸುವನು, ದ ಲಾರ್ಡ್ ವಿಲ್ ಎಸ್ಟಾಬ್ಲಿಷ್. ಬೋವಜ್ ಅಂಥೇಳಿದರೆ ಆತನಲ್ಲಿ ಬಲವಿದೆ, ದ ಲಾರ್ಡ್ ವಿಲ್ ಸ್ಟ್ರೆಂಥನ್, ದ ಲಾರ್ಡ್ ಹ್ಯಾಸ್ ಗಾಟ್ ದ ಸ್ಟ್ರೆಂತ್. ಆದ ಕಾರಣ ನೀವು ಎಸ್ಟಾಬ್ಲಿಷ್ ಮಾಡಬೇಕಾಗಿಲ್ಲ, ದೇವರು ಎಸ್ಟಾಬ್ಲಿಷ್ ಮಾಡ್ತಾನೆ. ಅರಮನೆಯನ್ನು ಏನೇ ಕಟ್ಟಬೇಕಾದ್ರೆ ಅದನ್ನು ಸಭೆಗೂ ಅನ್ವಯಿಸ್ಕೊಳ್ಬೋದು. ಸಭೆ ಕಟ್ಟಬೇಕಾದ್ರೆ ದೇವರು ಅದನ್ನು ಸ್ಥಿರಪಡಿಸಬೇಕು. ಎರಡನೇದು, ದೇವರು ಅದಕ್ಕೆ ಬಲ ಕೊಡಬೇಕು. ಮನೆಯನ್ನು ಕಟ್ಟಬೇಕಾದ್ರೆ ದೇವರ ಮನೆಯನ್ನು ಸ್ಥಿರಪಡಿಸಬೇಕು, ದೇವರು ಆ ಮನೆ ಕಟ್ಟಲಿಕ್ಕೆ ಬಲ ಕೊಡಬೇಕು. ಆ ರೀತಿಯಾಗಿ ನೋಡುವಾಗ ಈ
27ನೇ ವಚನದಿಂದ 51 ವಚನಗಳಲ್ಲಿ ನಾವು ನೋಡುವಾಗ ಅರಮನೆ ಮತ್ತು ದೇವಾಲಯ ಎರಡು ಸ್ವಲ್ಪ ಮಿಕ್ಸ್ ಆಗ್ತದೆ. ಯಾಕಂತ ಹೇಳಿದ್ರೆ ಸ್ಟಾರ್ಟ್ ಆಗಿದ್ದು ಅರಮನೆಯೇ, ಆದರೆ ಅನಂತರ ಸ್ವಲ್ಪ ದೇವರ ಮನೆ ಬಗ್ಗೆ ಕೂಡ ಇರುವಂಥದ್ದನ್ನು ನಾವು ನೋಡೋಣ್ರಿ. ಇದರಲ್ಲಿ ಒಂದು ಸಂಗತಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇನಂತ ಹೇಳಿದರೆ, ಇದರಲ್ಲಿ ಪೀಠ ಎಂಬ ಪದ, ಸಿಂಹ ಎಂಬ ಪದ, ಹೋರಿ ಎಂಬ ಪದ ಮತ್ತೆ ಮತ್ತೆ ಬರುವಂಥದ್ದನ್ನು ಗಮನಿಸಬಹುದು. ಸಿಂಹ ಅಧಿಕಾರಕ್ಕೆ ಸೂಚನೆ, ಪೀಠ ಅಧಿಕಾರಕ್ಕೆ ಸೂಚನೆ, ಚಿತ್ರ ಹೌದು, ತೋರಣ ಚಿತ್ರ ಇವೆಲ್ಲ ಅಧಿಕಾರಕ್ಕೆ ಸೂಚನೆಯೇ, ಆದರೆ ಹಳೆ ಒಡಂಬಡಿಕೆಯಲ್ಲಿ ಇದ್ದಂಥ ಚಿತ್ರ, ನಿಜ ಸ್ವರೂಪ ಅಲ್ಲ. ಸಿಂಹ ಉದಾಹರಣೆಗೆ ಯಹೂದ ಕುಲದ ಸಿಂಹ ಅಂತ ಯೇಸು ಸ್ವಾಮಿಗೊಂದು ಹೆಸರು. ಆದ ಕಾರಣ ಹಳೆ ಒಡಂಬಡಿಕೆಯಲ್ಲಿ ಇದ್ದಿದ್ದೆಲ್ಲವೂ ಯೇಸು ಕ್ರಿಸ್ತನನ್ನು ಸೂಚಿಸುವಂಥದ್ದಾಗಿತ್ತು. ಸಿಂಹ ಎಂಬುದಾಗಿ, ಪೀಠ ಎಂಬುದಾಗಿ ಹೇಳುವುದಾದರೆ 40ನೇ ವಚನ, ಮೊದಲನೇ ಅರಸುಗಳ ಗ್ರಂಥ, ಫಸ್ಟ್ ಕಿಂಗ್ಸ್ ಚಾಪ್ಟರ್ 7 ವರ್ಸ್ 40. 40ನೇ ವಚನದಲ್ಲಿ, ಇದಲ್ಲದೆ ಹೀರಾಮನು ಬಟ್ಟಲುಗಳನ್ನು, ಸಲಿಕೆಗಳನ್ನು, ಬೋಗುಣಿಗಳನ್ನು ಮಾಡಿದನು. ಬರೇ ಮಾಡ್ತಾನೆ ಇದ್ದಾನೆ, ಎಕ್ಸ್ಪರ್ಟ್ ಅಲ್ಲ ಇವನು. ಆದ ಕಾರಣ ಇವನು ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಸೊಲೊಮೋನ್ ಅವನನ್ನು ಉಪಯೋಗ ಮಾಡಿಕೊಳ್ತಾ ಇದ್ದಾನೆ. ಎರಡನೇ ಭಾಗ 40ನೇ ವಚನದಲ್ಲಿ ಈ ರೀತಿಯಾಗಿದೆ, ನಾವು ಗಮನಿಸ್ತಕ್ಕದ್ದು. ಅವನಂದರೆ ಯಾರು? ಹೀರಾಮನು. ಅವನು ಸೊಲೊಮೋನನ ಅಪ್ಪಣೆಯಂತೆ ದೇವಾಲಯಕ್ಕೋಸ್ಕರ ಮಾಡಿದ ಒಟ್ಟು ಸಾಮಾನುಗಳು, ವಸ್ತುಗಳು ಯಾವುದಂದರೆ ಸುಮಾರು 11 ವಿಧವಾದ ವಸ್ತುಗಳನ್ನು ಯಾರಿಗೋಸ್ಕರ? ದೇವಾಲಯಕ್ಕೋಸ್ಕರ ಮಾಡಿದನು. ಇದರಲ್ಲಿ ನನಗೆ ಭಾಳ ಆಶ್ಚರ್ಯ, ಸಂತೋಷವನ್ನು ತರುವಂಥ ಒಂದು ಸಂಗತಿ ಏನಂದರೆ, ಈಗ ನೋಡ್ರಿ, ಆಲಯ ಕಟ್ಟಿ ಆಯಿತು 6ನೇ ಅಧ್ಯಾಯದಲ್ಲಿ. ಆದರೆ 7ನೇ ಅಧ್ಯಾಯಕ್ಕೆ ಬಂದಾಗ ಆಲಯ ಅಲ್ಲ, ಅರಮನೆ ಕಟ್ತಾ ಇದ್ದಾನೆ. ಆಲಯ ಕಟ್ಟಲಿಕ್ಕೆ 7 ಇಯರ್ಸ್ ಆಯಿತು, 7 ವರ್ಷ. ಅರಮನೆ ಕಟ್ಟಲಿಕ್ಕೆ 13 ವರ್ಷ ಆಯಿತು. ಈ 13 ವರ್ಷದಲ್ಲಿ ಹೀರಾಮನು ಆಶ್ಚರ್ಯ ಏನಂದರೆ, ಆಲಯ ಕಟ್ಟಲಿಕ್ಕೆ ಅರಸನಾದ ಹೀರಾಮನು, ಅರಮನೆಯನ್ನು ಕಟ್ಟಲಿಕ್ಕೆ ಕಂಚುಗಾರನಾದ ಹೀರಾಮನು, ಇಬ್ಬರು ಹೀರಾಮರು ಆಲಯವನ್ನು ಕಟ್ಟಿದರು, ಅರಮನೆಯನ್ನು ಕಟ್ಟಿದರು. ಆದರೆ ಆಶ್ಚರ್ಯ ಏನಂದರೆ, ನಾನು ಹೇಳಿದ್ನಲ್ವ ಆಶ್ಚರ್ಯ ಅಂತ ಹೇಳ್ಬಿಟ್ಟು ಇನ್ನೂ ಹೇಳಲಿಲ್ಲ. ಆಶ್ಚರ್ಯ ನನಗೇನಾಯಿತು ಅಂದರೆ, ಈ ಆಶ್ಚರ್ಯ ಈಗ ತಾನೇ ನನಗೆ ಆಗ್ತಾ ಇದೆ ಈ ವಾಕ್ಯವನ್ನು ನೋಡುವಾಗ. ಅದೇನಂತ ಹೇಳಿದರೆ, ಸೊಲೊಮೋನನು ಈ 2ನೇ ಹೀರಾಮನನ್ನು, ಕಂಚುಗಾರನಾದ ಹೀರಾಮನನ್ನು ಕರೆಸಿದಂಥ ಉದ್ದೇಶ ಅರಮನೆ ಕಟ್ಟಬೇಕಂತ. ಆದರೆ ಕಟ್ಟುತ್ತಾ ಇರುವಾಗ ಈ 13 ವರ್ಷದಲ್ಲಿ ಏನು ಮಾಡ್ತಾನೆ? ಮತ್ತೆ ದೇವಾಲಯಕ್ಕೋಸ್ಕರ ಏನಾದರೂ ಬೇಕಾ? ತನ್ನ ಅರಮನೆಯನ್ನು ಕಟ್ಟುವಾಗ ದೇವರ ಆಲಯಕ್ಕಾಗಿ ಕೂಡ ಇವನನ್ನು ಯೂಸ್ ಮಾಡ್ಕೋಬೋದಲ್ಲ. ಈಗ ಕಟ್ಟಿ ಮುಗೀತು, ಆದರೂ ಕೂಡ ಇನ್ನೂ ಏನಾದರೂ ಐಟಮ್ಸ್ ಆಲಯಕ್ಕಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ದೇವರ ಆಲಯಕ್ಕಾಗಿ ಈ 2ನೇ ಹೀರಾಮನನ್ನು, ಯಾವ ರೀತಿಯಾಗಿ ಮೊದಲನೇ ಅರಸನಾದ ಹೀರಾಮನನ್ನು ಯೂಸ್ ಮಾಡಿದ ಹಾಗೆ ಈ ಕಂಚುಗಾರನಾದ ಹೀರಾಮನನ್ನು ಕೂಡ ಸೊಲೊಮೋನನು ಯೂಸ್ ಮಾಡಿಕೊಂಡು ಏನು ಮಾಡ್ತಾನೆ? ಆಲಯಕ್ಕೋಸ್ಕರ ಸುಮಾರು 11 ವಸ್ತುಗಳನ್ನು ಹೀರಾಮನ ಮುಖಾಂತರವಾಗಿ ಮಾಡಿಸ್ತಾನೆ ಈ ಸೊಲೊಮೋನನು. 40ನೇ ವಚನ 2ನೇ ಭಾಗದಲ್ಲಿ, ಅವನಂದರೆ ಹೀರಾಮನು ಸೊಲೊಮೋನನ ಅಪ್ಪಣೆಯಂತೆ. ಹಾಗಾದರೆ ಸೊಲೊಮೋನನು ಆರ್ಡರ್ ಕೊಟ್ಟಿದ್ದನು. ಹಾಗಾದರೆ ನೀವು ಸ್ವಲ್ಪ ಊಹಿಸ್ಕೋಬೋದು, ಅರಮನೆ ಕಟ್ತಾ ಇದ್ದಾನೆ ಹೀರಾಮನು, ಕಂಚುಗಾರನಾದ ಹೀರಾಮನು. ನಾವು ಹೀರಾಮ ಅಂತ ಹೇಳುವಾಗ ಕನ್ಫ್ಯೂಸ್ ಆಗಬಾರ್ದಂತ. ಇಬ್ಬರು ತೂರಿನ ವ್ಯಕ್ತಿ, ಇವನು ಕೂಡ ತೂರು ಪಟ್ಟಣದವನು, ಆದ ಕಾರಣ ನಾವು ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಅರಸನಾದ ಹೀರಾಮನು, ಕಂಚುಗಾರನಾದ ಹೀರಾಮನು ಅಂತ ಆ ರೀತಿಯಾಗಿ ಐಡೆಂಟಿಫೈ ಮಾಡ್ಕೊಳ್ಳೋಣ. ಅರಸನಾದ ಹೀರಾಮನು ಸೀನಿಯರು ಮತ್ತು ದಾವಿದನ ಫ್ರೆಂಡು ಮತ್ತು ಆಲಯ ಕಟ್ಟಲಿಕ್ಕೆ ಯೂಸ್ ಮಾಡಿದಂಥವನು ಸೊಲೊಮೋನಿಗೆ. ಆದರೆ ಈ ಕಂಚುಗಾರನಾದ ಹೀರಾಮನು ಈಗೇನು ಮಾಡ್ತಾನೆ? ಅರಮನೆಯನ್ನು ಕಟ್ಟೋದಕ್ಕೆ ಹೆಲ್ಪ್ ಮಾಡಿದನು, ಪ್ಲಸ್
ಮತ್ತು ಆಲಯವನ್ನು ಕೂಡ ಇನ್ನೂ ಅಡಿಷ್ನಲ್ ಆಗಿ ಮಾಡುವುದಕ್ಕೆ ಯತ್ನಿಸ್ತಾನೆ. ಹಾಗಾದರೆ ಸ್ವಲ್ಪ ಊಹೆ ಮಾಡ್ಕೊಳ್ಬೋದು, ಈ ಕಂಚುಗಾರನಾದ ಹೀರಾಮನು ಅರಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು, ಸುಮಾರು 13 ವರ್ಷಗಳು. ಆ ವರ್ಷಗಳ ನಡುವೆ ಸೊಲೊಮೋನ್ ಬಂದ್ಬಿಟ್ಟು ಆಲಯಕ್ಕೋಸ್ಕರ ಕೂಡ ಹೀರಾಮನೇ ಯಾಕೆ ನೀನು ಸ್ವಲ್ಪ ವಸ್ತುಗಳನ್ನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಏನೇನು ಮಾಡ್ದ ಅಂತ ಹೇಳ್ಬಿಟ್ಟು ನೋಡುವಾಗ 2 ಕಂಬಗಳು, 41ನೇ ವಚನ, ಅವುಗಳ ಮೇಲಿನ 2 ಕುಂಭಗಳು, ಕಂಬಗಳು ಮತ್ತು ಕುಂಭಗಳು, ಕುಂಭಗಳ ಮೇಲೆ ಹಾಕುವುದಕ್ಕೋಸ್ಕರ 2 ಜಾಲರಿಗಳು, ಜಾಲರಿಗಳ ಮೇಲೆ 2 ಸಾಲವಾಗಿ ಸಿಕ್ಕಿಸುವುದಕ್ಕೋಸ್ಕರವಾಗಿ ತಾಮ್ರದ 400 ದಾಳಿಂಬ ಹಣ್ಣುಗಳು, 10 ಪೀಠಗಳು, ಅವುಗಳ ಮೇಲಿದ್ದ 10 ಗಂಗಾಳಗಳು, ಸಮುದ್ರವೆನಿಸಿಕೊಳ್ಳುವ ಪಾತ್ರೆ, ಅದನ್ನು ಹೊರುವ 12 ಎರಕದ ಹೋರಿಗಳು, ಹಂಡೆ, ಸಲಿಕೆ, ಬೋಗಣಿಗಳು, ಈ ರೀತಿಯಾಗಿ ಸುಮಾರು ಮೋರ್ ದೆನ್ 10 ವಿಧವಾದ ವಸ್ತುಗಳು ಸುಮಾರು ವರ್ಷಗಳು ತಕ್ಕೊಂಡು, ಇವೆಲ್ಲ ಯಾವುದಕ್ಕೋಸ್ಕರ? ಅರಮನೆಗೋಸ್ಕರ ಅಲ್ಲ, ಆಲಯಕ್ಕೋಸ್ಕರ ಮಾಡಿದ. ಇದನ್ನೆಲ್ಲ ವಸ್ತುಗಳನ್ನು ಒಪ್ಪ ಹಾಕಿದ ತಾಮ್ರದಿಂದ ಮಾಡಿದನು. ಆಲಯದಲ್ಲಿ ಬಂಗಾರನೂ ಇದೆ, ಆಲಯದಲ್ಲಿ ತಾಮ್ರನೂ ಇದೆ. ಬಂಗಾರ ಅಂತ ಹೇಳಿದರೆ ದೇವರ ಸ್ವಭಾವ, ತಾಮ್ರ ಅಂದರೆ ದೇವರ ನ್ಯಾಯ. ಎರಡೂ ಕೂಡ ಆಲಯದಲ್ಲಿ ಇದೆ. ಸರಿ, ತಾಮ್ರ ಇಷ್ಟೊಂದು ಯೂಸ್ ಮಾಡಿದ್ನಲ್ಲ, 13 ವರ್ಷ ತಾಮ್ರ ಯೂಸ್ ಮಾಡ್ತಾ ಹೋದಾಗ ಏನಾಗಬೇಕು? 47ನೇ ವಚನ, ಸೊಲೊಮೋನನು ತಾನು ಮಾಡಿಸಿದ ವಸ್ತುಗಳಲ್ಲಿ ಅನೇಕವಾದುದರಿಂದ ಅವುಗಳ ತಾಮ್ರದ ತೂಕವು ಎಷ್ಟೆಂಬುದನ್ನು ಗೊತ್ತು ಮಾಡಲಾರದವನಾದನು. ಅದನ್ನು ವೆಯ್ಟ್ ಮಾಡಲಿಕ್ಕೆ ಟೈಮ್ ಇಲ್ಲ ಮತ್ತು ಗೊತ್ತೇ ಇಲ್ಲ, ಅದು ಅಷ್ಟೊಂದು ಮಿತಿಮೀರಿ. ಆದರೆ 48ನೇ ವಚನ, ಸೊಲೊಮೋನನು ಯೆಹೋವನ ಆಲಯಕ್ಕೋಸ್ಕರ ಮಾಡಿಸಿದ ಒಳಗಿನ ಸಾಮಾನುಗಳು ಯಾವುದಂದರೆ ಬಂಗಾರದ. ನೋಡ್ರಿ, ಆಲಯಕ್ಕೆ ಬಂದಾಗ ಬಂಗಾರ ಹೆಚ್ಚು ಯೂಸ್ ಮಾಡ್ತಾನೆ, ಸ್ವಂತ ಮನೆ ಕಟ್ಟಲಿಕ್ಕೆ ಬಂದಾಗ ತಾಮ್ರ ಯೂಸ್ ಮಾಡ್ತಾನೆ. ಆಲಯಕ್ಕೆ ಬಂದಾಗ ಎರಡೂ ಕಡೆಯೂ ತಾಮ್ರ ಮತ್ತು ಬಂಗಾರ ಯೂಸ್ ಮಾಡ್ತಾನೆ, ಆದರೆ ಆಲಯದಲ್ಲಿ ಹೆಚ್ಚು ಬಂಗಾರ ಯೂಸ್ ಮಾಡ್ತಾನೆ. ಅದಕ್ಕೆ ಯೇಸು ಸ್ವಾಮಿ ಒಂದು ಸಾರಿ ಹೇಳಿದರು, ಕಲ್ಲಿನ ಮೇಲೆ ಕಲ್ಲು ಇರದೆ ಕೆಡವಲ್ಪಡ್ತದೆ ಆಲಯ ಅಂತ ಹೇಳ್ಬಿಟ್ಟು. ದೊಡ್ಡ ದೊಡ್ಡ ಕಲ್ಲುಗಳ್ರಿ, ಯಾಕೆ ಕಲ್ಲಿನ ಮೇಲೆ ಕಲ್ಲು ಇರದೆ ಕೆಡವಲ್ಪಟ್ಟಿತು? ಕಾರಣ ಇದೆ. ನೆಬೂಕದ್ನೆಚ್ಚರನು ಈ ಆಲಯ ಕಟ್ಟಿದ ಸುಮಾರು 30 ವರ್ಷಗಳ ನಂತರ ಆಲಯವನ್ನು ಸುಟ್ಟು ಬಿಟ್ಟಾಗ ಭಾಳ ಬಂಗಾರ ಕರಗಿಬಿಟ್ಟುವಂತೆ. ಕರಗಿಬಿಟ್ಟು ಒಂದು ಕಲ್ಲಿನ ಮೇಲೆ ಕಲ್ಲಿದ್ದಾಗ ಕಲ್ಲು ಒಳಗೆ ಕೂಡ ಹಾಗೆ ಆ ಬಂಗಾರ ಹಾಗೆ ಲಿಕ್ವಿಡ್ ಆಗಿ ಆ ಕಲ್ಲುಗಳ ಒಳಗೆ ಹೋಗ್ಬಿಟ್ಟುವಂತೆ. ಆದ್ದರಿಂದ ಆ ಬಂಗಾರ ತಗೋಬೇಕಾದ್ರೆ ಒಂದು ಕಲ್ಲಿನ ಮೇಲೆ ಇನ್ನೊಂದು ಕಲ್ಲಿದೆಯಲ್ಲ, ಆ ಕಲ್ಲು ತೆಗೆದ್ರೇ ಆ ಕರಗಿ ಹೋದ ಬಂಗಾರ ಕಾಣಿಸೋದು. ಅದನ್ನು ತಗೊಳ್ಳಿಕ್ಕೋಸ್ಕರವಾಗಿ ಜನರು ಏನು ಮಾಡಿದರು? ಕಲ್ಲಿನ ಮೇಲೆ ಕಲ್ಲು ಇಡದಂತೆ ತೆಗೆದುಬಿಟ್ರು. ಆದ ಕಾರಣ ಯೇಸು ಸ್ವಾಮಿ ಪ್ರವಾದಿಸಿದ ಮಾತು ಎಷ್ಟು ಕರೆಕ್ಟ್ ನೋಡ್ರಿ. ಕಲ್ಲಿನ ಮೇಲೆ ಕಲ್ಲು ಇರದಂತೆ ದೇವಾಲಯ ಕೆಡವಲ್ಪಡ್ತದಂತ ಮತ್ತಾಯ 24ರಲ್ಲಿ ಪ್ರವಾದಿಸಿದ್ದು ಅಕ್ಷರಶಃ ಲಿಟ್ರಲಿ ಪ್ರವಾದನೀಯವಾಗಿ ನೆರವೇರಿತು. ಜನರಲ್ ಟೈಟಸ್ AD 70ಯಲ್ಲಿ, ಕ್ರಿಸ್ತಶಕ 70ರಲ್ಲಿ ಬಂದು ಜನರಲ್ ಟೈಟಸ್ಸು ಆ ಆಲಯವನ್ನು ಕೆಡವಿಬಿಟ್ಟು ಕಲ್ಲಿನ ಮೇಲೆ ಕಲ್ಲಿಲ್ಲದಂತೆ ಆಯಿತು. ಸರಿ, ಸೊಲೊಮೋನನು ಯೆಹೋವನ ಆಲಯಕ್ಕೋಸ್ಕರ ಮಾಡಿಸಿದ ಒಳಗಿನ ವಸ್ತುಗಳು ಯಾವುದೆಂದರೆ ಬಂಗಾರದ ಧೂಪವೇದಿ, ನೈವೇದ್ಯವಾದ ರೊಟ್ಟಿಗಳನ್ನಿಡೋದಕ್ಕೋಸ್ಕರ ಬಂಗಾರದ ಮೇಜು, ಎಲ್ಲ ಬಂಗಾರನೇ. ಮಹಾಪರಿಶುದ್ಧ ಸ್ಥಳದ ಎದುರಿನಲ್ಲಿ ಎಡಗಡೆಯಲ್ಲಿಯೋ ಬಲಗಡೆಯಲ್ಲಿಯೋ 5 ಇಡುವುದಕ್ಕೋಸ್ಕರ ಚೊಕ್ಕ ಬಂಗಾರದಿಂದ ಮಾಡಿದ ಪುಷ್ಪಾಲಂಕಾರವುಳ್ಳ 10 ದೀಪಸ್ತಂಭಗಳು ಬಂಗಾರ, ಬಂಗಾರದ ಹಣತೆ ತಂಡಸುಗಳು, ಚೊಕ್ಕ ಬಂಗಾರದ ಬಟ್ಟಲುಗಳು, ಪಾತ್ರೆನೂ ಬಂಗಾರ, ಕತ್ತರಿಗಳು ಅದನ್ನು ಬಂಗಾರ, ಬೋಗಣಿಗಳು, ಧೂಪಾರತಿಗಳು, ಅಗಿಷ್ಟೆಗಳು,
ದೇವಾಲಯದ ಮಹಾಪರಿಶುದ್ಧವೆನಿಸಿಕೊಳ್ಳುವ ಗರ್ಭಗೃಹದ ಕದಗಳಿಗೆ, ಪರಿಶುದ್ಧವಾದ ಕದಗಳಿಗೂ ಕೂಡ ಬಂಗಾರದ ತಿರುಗಣಿಗಳು, ಸ್ಕ್ರೂ, ಅದು ಕೂಡ ಬಂಗಾರನೇ ಅಂತ. ಸ್ಕ್ರೂ ಯಾರು ಬಂಗಾರದಲ್ಲಿ ಮಾಡಲ್ಲ, ಸ್ಟೀಲ್ನಲ್ಲಿ ಇರ್ತವೆ. ಆದರೆ ಸೊಲೊಮೋನು ಇಲ್ಲ, ದೇವರಿಗೋಸ್ಕರ ಕೊಟ್ಟರೆ ಬೆಸ್ಟ್. ದೇವರ ಮನೆ ಕಟ್ಟಬೇಕಾದ್ರೆ ಬೆಸ್ಟ್, ಚೀಪ್ ರೇಟ್ ಅಲ್ಲ, ಕಡಿಮೆ ಅಲ್ಲ, ಹಗುರವಾದದ್ದಲ್ಲ, ಬೆಸ್ಟ್ ಕೊಡೋಣ ಅಂತ. ಸೊಲೊಮೋನು, ಅರಸನಾದ ಸೊಲೊಮೋನನು ಯೆಹೋವನ ಆಲಯಕ್ಕೋಸ್ಕರ ಬೇಕಾದ ಎಲ್ಲ ವಸ್ತುಗಳನ್ನು ಸಿದ್ಧಪಡಿಸಿದ ನಂತರ ತನ್ನ ತಂದೆಯಾದ ದಾವೀದನು ಯೆಹೋವನಿಗೆ ಹರಕೆ ಹೊತ್ತು ಪ್ರತಿಷ್ಠಿಸಿದ ಬೆಳ್ಳಿ ಬಂಗಾರವನ್ನು, ವಸ್ತುಗಳನ್ನು ದೇವಾಲಯಕ್ಕೆ, ಭಂಡಾರಕ್ಕೆ ಸೇರಿಸಿದನು. ಹೌದು, ಸೊಲೊಮೋನನು ತನ್ನ ಮನೆಯೂ ಕಟ್ಟಿಸಿಕೊಂಡ. ಸ್ವಲ್ಪ ಟೈಮ್ ಹೆಚ್ಚು ಆಯಿತು, ಆದರೂ ಕೂಡ ತನ್ನ ಮನೆ ಕಟ್ಟಿದ. ಅದಕ್ಕಿಂತ ಮುಂಚೆ ಆಲಯ ಕಟ್ಟಿದ. ಅದೇ ನನಗೆ ಭಾಳ ಖುಷಿಯಾಗೋದು. ಫಸ್ಟ್ ಮನೆ ಕಟ್ಟಲಿಲ್ಲ, ಫಸ್ಟ್ ಆಲಯ ಕಟ್ಟಿದ, ಆನಂತರ ಮನೆ ಕಟ್ಟಿದ. ಮನೆ ಕಟ್ಟಿದಾಗ ಕೂಡ ಏನು ಮಾಡ್ದ, ಮನೆ ಕಟ್ಟುವಾಗ ಕೂಡ ಸ್ವಲ್ಪ ಮನೆ ಕೆಲಸ ನಿಲ್ಲಿಸ್ಬಿಟ್ಟು ಆಲಯಕ್ಕೆ ಟೈಮ್ ಕೊಡ್ತಾನೆ. ಅರಮನೆಗೆ ತಾಮ್ರ ಹೆಚ್ಚಾಗಿ, ಆದರೆ ದೇವಾಲಯಕ್ಕೆ ಬಂಗಾರ ಹೆಚ್ಚಾಗಿ. ಇದರಿಂದ ನಾವು ಒಳ್ಳೆಯ ಪಾಠಗಳನ್ನು ನಾವು ಕಲಿತೇವೆ. ಇಬ್ಬರು ವ್ಯಕ್ತಿಗಳು ಸಹಾಯ ಮಾಡಿದರು. ಶ್ವೇತ ಎಂಬ ಹೆಸರಿರುವಂಥವ್ರು, ಬಿಳಿ ಎಂಬ ಹೆಸರಿರುವವರು, ಇಬ್ಬರು ಹಿರಾಮರೇ. ಒಬ್ಬರು ಅರಮನೆ ಕಟ್ಟಲಿಕ್ಕೆ, ಒಬ್ಬರು ಆಲಯ ಕಟ್ಟಲಿಕ್ಕೆ. ಆದ ಕಾರಣ ಸೊಲೊಮೋನನು ಮನೆಯನ್ನು ಕಟ್ಟಬೇಕು, ಆಲಯನ್ನು ಕಟ್ಟಬೇಕಾದರೆ ಸೊಲೊಮೋನನು ಎಂಥ ವ್ಯಕ್ತಿಯಾಗಿದ್ದನು? ಸೊಲೊಮೋನ್ ಶಲೋಮ್, ಸಮಾಧಾನದ ವ್ಯಕ್ತಿಯಾಗಿದ್ದನು. ಸಮಾಧಾನದ ವ್ಯಕ್ತಿಯಾಗಿರೋದರಿಂದ ಆಲಯವನ್ನು ಕಟ್ಟಿದನು. ದಾವೀದನು ಮ್ಯಾನ್ ಆಫ್ ವಾರ್, ಜಗಳದ ಮನುಷ್ಯ, ಯುದ್ಧದ ಮನುಷ್ಯ. ಇಲ್ಲಿ ಜಗಳ, ಅಲ್ಲಿ ಜಗಳ, ಯಬೂಸಿಯರ ಹತ್ರ ಜಗಳ, ಈ ರೀತಿಯಾಗಿ ಅಮೋರಿಯರ ಹತ್ರ ಜಗಳ, ಈ ರೀತಿಯಾಗಿ ಇದ್ದದರಿಂದ ಅವನಿಗೆ ಆಲಯ ಕಟ್ಟಲಿಕ್ಕೆ ಟೈಮೇ ಇರಲಿಲ್ಲ. ಹಣ ಇತ್ತು, ಬಂಗಾರ ಇತ್ತು, ಬೆಳ್ಳಿ ಇತ್ತು, ಮನಸ್ಸಿತ್ತು, ಹೃದಯ ಇತ್ತು, ಮತ್ತು ಪ್ರಾರ್ಥನೆ ಕೂಡ ಇತ್ತು. ಆದರೆ ಆಲಯ ಕಟ್ಟಲಿಕ್ಕೆ ದೇವರು ಅವನಿಗೆ ಚಾನ್ಸ್ ಕೊಡಲಿಲ್ಲ, ಯೂಸ್ ಮಾಡಲಿಲ್ಲ. ಯಾಕಂತ ಹೇಳಿದರೆ ಸಮಾಧಾನದ ವ್ಯಕ್ತಿಗಳೇ ಆಲಯವನ್ನು ಕಟ್ಟುವಂಥವರಾಗಿರ್ತಾರೆ. ಸಮಾಧಾನ ಪಡಿಸುವರು ಧನ್ಯರು. ಯೇಸು ಸ್ವಾಮಿ ಹೇಳಿದಂಥ ಒಂದು ಮಾತು, ಅದನ್ನು ಓದಿ ಮುಗಿಸೋಣ. ಆ ವಾಕ್ಯ ನನಗೆ ನೆನಪಿಗೆ ಬರ್ತಾ ಇದೆ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಆ ವಾಕ್ಯ ಇದೆ. ಈ ಆಲಯ ಕಟ್ಟಲಿಕ್ಕೂ ಅರಮನೆ ಕಟ್ಟಲಿಕ್ಕೂ ಒಂದು ಅನ್ವಯವುಳ್ಳಂಥ ಸೂಕ್ತವಾದಂಥ ವಾಕ್ಯ ಅಂತ ನನಗೆ ಅನಿಸ್ತದೆ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ ಮತ್ತು 9ನೇ ವಚನದಲ್ಲಿ ಈ ರೀತಿಯಾಗಿ ವಾಕ್ಯ ಇದೆ. ಆ ವಾಕ್ಯ ಈ ರೀತಿಯಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂಥ ಮಾತು, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು. ದೇವರ ಮಕ್ಕಳಂದರೆ ದೇವಾಲಯ. ಸಮಾಧಾನ ಪಡಿಸುವಂಥವರು ದೇವಾಲಯ ಕಟ್ತಾರೆ, ದೇವರ ಮಕ್ಕಳಾಗಿರ್ತಾರೆ. ಆ ರೀತಿಯಾಗಿ ಇರುವಂತೆ ದೇವರು ಸಹಾಯ ಮಾಡಲಿ. ದೇವರು ಭೂಮಿಯಲ್ಲಿ ನಮ್ಮನ್ನು ಇಟ್ಟಿದ್ದಕ್ಕೆ, ತನ್ನ ಆಲಯವನ್ನು ಕಟ್ಟಲಿಕ್ಕೆ ನಾವೇ ದೇವರ ಆಲಯವಾಗಿದ್ದೇವೆ. ನಮ್ಮ ಜೀವನವನ್ನು, ನಮ್ಮ ಮನೆಯನ್ನು, ನಮ್ಮ ಸಭೆಯನ್ನು ಕಟ್ಟುವಂಥವರಾಗಿರಲಿಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಮೊದಲನೇ ಅರಸುಗಳ ಗ್ರಂಥ 7ನೇ ಅಧ್ಯಾಯವನ್ನು 2 ಭಾಗವಾಗಿ ವಿಭಾಗಿಸಿ ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 7. And he made 10 bases of brass. 4 cubits was the length of one base, and 4 cubits the breadth thereof, and 3 cubits the height of it. And the work of the bases was on this manner.
They had borders, and the borders were between the ledges. And on the borders that were between the ledges were lions, oxen, and cherubims. And upon the ledges that was a base above, and beneath the lions and oxen, were certain additions made of thin work. And every base had 4 brazen wheels, and plates of brass, and the 4 corners thereof had undersetters. Under the laver were undersetters molten, and the side of every addition. And the mouth of it within the chapiter and above was a cubit, but the mouth thereof was round after the work of the base, a cubit and a half. And also upon the mouth of it were gravings with their borders, 4 square, not round. And under the borders were 4 wheels, and the axle trees of the wheels were joined to the base. And the height of a wheel was a cubit and a half cubit. And the work of the wheels was like the work of a chariot wheel. Their axle trees, and their naves, and their felloes, and their spokes were all molten. And there were 4 undersetters to the 4 corners of one base, and the undersetters were of the very base itself. And in the top of the base was there a round compass of half a cubit high, and on the top of the base the ledges thereof and the borders thereof were of the same. For on the plates of the ledges thereof and on the borders thereof he graved cherubims, lions, and palm trees, according to the proportion of every one, and additions round about. After this manner he made the 10 bases. All of them had 1 casting, 1 measure, and 1 size. Then made he 10 lavers of brass. 1 laver contained 40 baths, and every laver was 4 cubits, and upon every one of the 10 bases 1 laver. And he put 5 bases on the right side of the house, and 5 on the left side of the house, and he set the sea on the right side of the house eastward over against the south. And Hiram made the lavers, and the shovels, and the basins. So Hiram made an end of doing all the work that he made King Solomon for the house of the Lord. The 2 pillars, and the 2 bowls of the chapiters that were on the top of the 2 pillars, and the 2 networks to cover the 2 bowls of the chapiters which were upon the top of the pillars, and 400 pomegranates for the 2 networks, even 2 rows of pomegranates for 1 network to cover the 2 bowls of the chapiters that were upon the pillars, and the 10 bases and 10 lavers on the bases, and 1 sea, and 12 oxen under the sea, and the pots, and the shovels, and the basins, and all these vessels which Hiram made to King Solomon for the house of the Lord were of bright brass. In the plain of Jordan did the king cast them, in the clay ground between Succoth and Zarthan. And Solomon left all the vessels unweighed, because they were exceeding many. Neither was the weight of the brass found out. And Solomon made all the vessels that pertained unto the house of the Lord, the altar of gold, and the table of gold, whereupon the shewbread was, and the candlesticks of pure gold, 5 on the right side and 5 on the left, before the oracle, with the flowers, and the lamps and the tongs of gold, and the bowls and the snuffers, and the basins and the spoons, and the censers of pure gold, and the hinges of gold, both for the doors of the inner house, the most holy place, and for the doors of the house, to wit, of the temple. So was ended all the work that King Solomon made for the house of the Lord. And Solomon brought in the things which David his father had dedicated, even the silver, and the gold, and the vessels did he put among the treasures of the house of the Lord.